ಸಹಕಾರಿ ಧೋರಣ ಸಮಾಜ ಸೇವಕ ಉಂಬ್ಳೆಬೈಲು ಮೋಹನ್ ರವರ ಅಭಿನಂದನಾ ಸಮಿತಿ ಮತ್ತು ಅಸ್ಮಿತೆ ಫೌಂಡೇಶನ್ ವತಿಯಿಂದ ಉಂಬ್ಳೆಬೈಲು ಮೋಹನ್ ರವರ ಅಭಿನಂದನೆ ಮತ್ತು ಸಾರ್ಥಕ ಬದುಕಿನ ಪಯಣದ ಅಭಿನಂದನಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಏಪ್ರಿಲ್ 11ರಂದು ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಮೇಶ್ ಹೆಗಡೆ, ಈ ಕಾರ್ಯಕ್ರಮ ಅಂದು ಬೆಳಗ್ಗೆ 10 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಅಧ್ಯಕ್ಷತೆಯನ್ನ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಹಿಸುತ್ತಾರೆ. ಉದ್ಘಾಟನೆಯನ್ನ ಸಂಸದ ಬಿವೈ ರಾಘವೇಂದ್ರ ನೆರವೇರಿಸುತ್ತಾರೆ. ಇನ್ನು ಅಭಿನಂದನಾ ಪುಸ್ತಕ ಬಿಡುಗಡೆಯನ್ನ ಡಾಕ್ಟರ್ ಬಿಎಲ್ ಶಂಕರ್ ಅವರು ನೆರವೇರಿಸುತ್ತಾರೆ. ಆಶಯ ನುಡಿಯನ್ನ ಮಾಜಿ ಸಚಿವ ಪಿಜೆ ಸಿಂಧ್ಯಾ ಅವರು ನೀಡಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಂಬ್ಳೆಬೈಲ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದರು. ಹಾಗೇನೆ ಡಿಸಿಸಿ ಬ್ಯಾಂಕ್ ಶಿವಮೊಗ್ಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಹ್ಯಾಪ್ಕಾಮ್ಸ್ ಇದೆಯಲ್ಲ ಅದರ ಜಿಲ್ಲಾ ಅಧ್ಯಕ್ಷರಾಗೂ ಸೇವೆ ಸಲ್ಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ನ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲಾ ಮಾರ್ಕೆಟಿಂಗ್ ಫೆಡರೇಷನ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಧ್ಯಕ್ಷರಾಗೂ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಕರ್ನಾಟಕ ತೋಟಗಾರಿಕಾ ಮಹಾಮಂಡಳದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೇನೆ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾಗೂ ಸೇವೆ ಸಲ್ಲಿಸಿದಂತ ಕೀರ್ತಿ ನಮ್ಮ ಉಂಬ್ಳೆಬೈಲ್ ಮೋಹನ್ ರವರಿಗಿದೆ. ಹಾಗೇನೆ ಅವರು ಜೇನು ಕೃಷಿಕರ ಸಹಕಾರ ಸಂಘದ ಶಿವಮೊಗ್ಗ ಮತ್ತು ಶಿಕಾರಿಪುರ ತಾಲೂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ, ಹಾಗೆ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮತ್ತೆ ಪ್ರಮುಖ ಇವ್ರದೊಂದು ಇದು ಅಂತಂದ್ರೆ ಇವರ ಒಂದು ಸಹಕಾರಿ ಕ್ಷೇತ್ರದ ಕೊಡುಗೆಯನ್ನು ಗುರುತಿಸ್ಬಿಟ್ಟು ಅವರ ಅನುಭವವನ್ನು ಗುರುತಿಸ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಈ ಹಿಂದೆ ಕರ್ನಾಟಕ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಯನ್ನು ಸಹ ನೀಡಿ ಪುರಸ್ಕರಿಸಿದ್ದಾರೆ ಅವ್ರನ್ನ. ಈ ಉಂಬ್ಳೆಬೈಲ್ ಮೋಹನ್ ಅವರ ಒಂದು ಸಾರ್ಥಕ ಜೀವನದ ಒಂದು ಕುರಿತು ಶ್ರೀ ಉಂಬ್ಳೆಬೈಲ್ ಮೋಹನ್ ರವರ ಅಭಿನಂದನಾ ಸಮಿತಿ ವತಿಯಿಂದ ಅಸ್ಮಿತೆ ಫೌಂಡೇಶನ್ ಕರ್ನಾಟಕ ವತಿಯಿಂದ 13ನೇ ತಾರೀಕು ಇದೇ ತಿಂಗಳು ಕುವೆಂಪು ರಂಗಮಂದಿರದಲ್ಲಿ 10 ಗಂಟೆಗೆ ಅವರ ಸಾರ್ಥಕ ಬದುಕಿನ ಪಯಣದ ಅಭಿನಂದನಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದ್ದು, ಅದರ ಅಧ್ಯಕ್ಷತೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳಾಗಿರತಕ್ಕಂಥ ಕೆಎಸ್ ಈಶ್ವರಪ್ಪನವರು ವಹಿಸುತ್ತಿದ್ದಾರೆ. ಹಾಗೂ ಉದ್ಘಾಟನೆಯನ್ನ ಗೌರವಾನ್ವಿತ ಸಂಸದರಾದ ಬಿವೈ ರಾಘವೇಂದ್ರ ಅವರು ನಡೆಸಿಕೊಡಲಿದ್ದಾರೆ. ಹಾಗೆ ಆಶಯ ನುಡಿಯನ್ನ ಕರ್ನಾಟಕ ರಾಜ್ಯದ ಮಾಜಿ ಹಣಕಾಸು ಗೃಹ ಕೈಗಾರಿಕಾ ಸಾರಿಗೆ ಸಚಿವರಾದಂತಹ ಹಿರಿಯರಾದಂಥ ಡಾಕ್ಟರ್ ಪಿಜಿಆರ್ ಸಿಂಧಿಯರವರು ನಡೆಸಿಕೊಡಲಿದ್ದಾರೆ ಆಶಯ ನುಡಿಯನ್ನ. ಹಾಗೆ ಅಭಿನಂದನಾ ಪುಸ್ತಕವನ್ನ ಡಾಕ್ಟರ್ ಬಿಎಲ್ ಶಂಕರ್ ನಮ್ಮ ಮಾಜಿ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಅವರು ನಡೆಸಿಕೊಡಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡರು ನಮ್ಮ ಎಂಐಡಿಬಿ ಮತ್ತು ಡಿಸಿ ಬ್ಯಾಂಕ್ ಅಧ್ಯಕ್ಷರು, ಹಾಗೇನೆ ಮುಖ್ಯ ಅತಿಥಿಗಳಾಗಿ ಕಿಮ್ಮನೆ ರತ್ನಾಕರ್ ಅವರು ಮಾಜಿ ಶಿಕ್ಷಣ ಸಚಿವರು ಭಾಗವಹಿಸಲಿದ್ದಾರೆ. ಹಾಗೆ ಮಾಜಿ ಶಾಸಕರಂತ ಶ್ರೀ ಮಹಿಮಾ ಪಟೇಲ್ ಚನ್ನಗಿರಿ ಕ್ಷೇತ್ರ ಅವರು ಭಾಗವಹಿಸಲಿದ್ದಾರೆ. ಹಾಗೇನೆ ಶ್ರೀ ಬಸವಾನಿ ವಿಜಯದೇವ್ ನಿರ್ದೇಶಕರು SLDB ಬೆಂಗಳೂರು ಮತ್ತು ಡಿಸಿ ಬ್ಯಾಂಕ್ ಇವರು ಭಾಗವಹಿಸಲಿದ್ದಾರೆ. ಎಂ.ಬಿ. ಚನ್ನವೀರಪ್ಪ ಮಾಜಿ ಡಿಸಿ ಬ್ಯಾಂಕ್ ಅಧ್ಯಕ್ಷರು ಅವರು ಸಹ ಅವತ್ತಿನ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಮತ್ತು